ಯುದ್ಧ ರಂಗದಲ್ಲಿ ವೀರಾವೇಶದಿಂದ ಹೋರಾಡಿದ ಖಾಸಿಂ ಸಾಬ್ ಭ್ರಷ್ಟರ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ನಡೆಸ್ತಾರಾ? ಅವರ ಹೋರಾಟಕ್ಕೆ ಜಯ ಸಿಗುತ್ತಾ? ಆ ಸಿಕ್ಕ ಜಯಕ್ಕೆ ತಕ್ಕುದಾದ ಬೆಲೆ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಬನ್ನಿ. ಛಲಬಿಡದೆ ಹೋರಾಡಿದ ಯೋಧ, ಮತ್ತೆ ನ್ಯಾಯಾಲಯದ ಮೊರೆ, ಭ್ರಷ್ಟರ ಅಟ್ಟಹಾಸಕ್ಕೆ ಯೋಧನ ಸೋಲು. ಯುದ್ಧವನ್ನೇ ಗೆದ್ದು ಬಂದ ಖಾಸಿಂ ಸಾಬ್ ಭ್ರಷ್ಟರ ವಿರುದ್ಧ ಮತ್ತೆ ಕಾನೂನು ಸಮರ ಸಾರಿದ್ರು. ಮತ್ತೆ ಉಚ್ಚ ನ್ಯಾಯಾಲಯದ ಮೊರೆ ಹೋದ್ರು. ನ್ಯಾಯಾಲಯ ಖಾಸಿಂ ಸಾಬ್ ವಾದವನ್ನ ಪುರಸ್ಕರಿಸಿತು. ಭ್ರಷ್ಟ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಇತರರಿಗೆ ವಿತರಿಸಿದ ಹಕ್ಕುಪತ್ರಗಳನ್ನು ರದ್ದುಪಡಿಸಿತು. ನಾವು ಹೈಕೋರ್ಟ್ಗೆ ಅರ್ಜಿ ಹಾಕೊಂಡ್ರಿ. ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟರು. ವ್ಯವಸಾಯಕ್ಕೆ ಕೊಡೋದಿಲ್ಲ ಅಂತ ಗುಂಡುತೋಪ್ ಅಂತ ಕಾರಣ ಒಡ್ಡಿ ಅದನ್ನು ಗುಂಡುತೋಪ್ ಅಂತ ಪಾಣಿ ಮಾಡಿದ್ರು. ಆ ಗುಂಡುತೋಪ್ ಪಾಣಿನ ನ್ಯಾಯಾಲಯ ಕ್ಯಾನ್ಸಲ್ ಮಾಡ್ತು. ಇದು ಸರ್ಕಾರಿ ಜಮೀನು, ಮಿಲಿಟರಿ ಮೆನ್ಗೆ ಅದು ಇದಾಗುತ್ತೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ನಮ್ಮ ಜಮೀನಲ್ಲಿ ಕೊಟ್ಟಿರೋ ಹಕ್ಕುಪತ್ರ 1 ಎಕರೆಗ ಅದು ಕ್ಯಾನ್ಸಲ್ ಆಯಿತು. ಆಮೇಲೆ ತಹಸೀಲ್ದಾರ್ಗೆ ಒಂದು ನ್ಯಾಯಾಲಯ ನೋಟಿಸ್ ಹೋಯ್ತು, ಇದ್ರ ಬಗ್ಗೆ ನನಗೆ ಇದು ಬೇಕು ಅಂತ. ಸರಿ, ಅವರು ತಹಸೀಲ್ದಾರರು ನಮ್ಮ ಹೊಲದ ಹತ್ರ ಬಂದರು, ಎಲ್ಲ ಚೆಕ್ ಮಾಡಿಕೊಂಡ್ರು, ನೋಡಿದ್ರು, ಕಮಿಟಿ ಸೇರಿದ್ರು, ಲ್ಯಾಂಡ್ ರೆಂಟ್ ಕಮಿಟಿ ಸೇರಿದ್ರು. ಕಮಿಟಿಯಲ್ಲಿ ಅಪ್ರೂವಲ್ ಮಾಡಿದ್ರು. ನ್ಯಾಯಾಲಯದ ಆದೇಶದ ಪ್ರಕಾರ ತಹಶೀಲ್ದಾರ್ ನೇತೃತ್ವದಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ರಚಿಸಲಾಯಿತು. ಖಾಸಿಂ ಸಾಬ್ ಈ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸುತ್ತಿದ್ದುದು ನಿಜ. ಇವರಿಗೆ ಜಮೀನು ಮಂಜೂರು ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಇದೆ ಅಂತ ಬರೆದ್ರು. ಈ ಆದೇಶದ ಹಿಂದೆಯೂ ಒಂದು ಭಾರೀ ಹುನ್ನಾರ ನಡೆಯಿತು. ಅಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಹಾಕಿದ್ರು ಅವ್ರ ಮೇಲೆ, ಜಿಲ್ಲಾ ತಹಸೀಲ್ದಾರ್ ಮೇಲೆ. ಅವರೇ ಮಾಡ್ಬೋದಾಗಿತ್ತು, ತಹಸೀಲ್ದಾರೇ ಮಾಡ್ಬೋದಾಗಿತ್ತು, ಇದು ಮಂಜೂರು ಮಾಡ್ಬೋದಾಗಿತ್ತು, 4 ಎಕರೆ ಕ್ರಮ ಕೈಗೊಳ್ಬೋದಾಗಿತ್ತು. ಆದರೆ ಅವ್ರಿಗೆ ರಾಜಕೀಯದು ಪ್ರೆಷರ್ ಇತ್ತು. ಅವ್ರೇನು ಮಾಡಿದ್ರು, ಜಿಲ್ಲಾಧಿಕಾರಿಗಳ ಮೇಲೆ ಹಾಕ್ಬಿಟ್ರು. ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ನಿರ್ಧಾರಕ್ಕೆ ಸ್ಪಂದನೆಯನ್ನೇ ನೀಡಿಲ್ಲ. ವರ್ಷಗಳು ಕಳೆದರೂ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಸಿಗಲಿಲ್ಲ. ಇದರಿಂದ ಬೇಸತ್ತ ಖಾಸಿಂ ಸಾಬ್ ಮತ್ತೆ ಉಚ್ಚ ನ್ಯಾಯಾಲಯದ ಮೊರೆ ಹೋದ್ರು. ಮತ್ತೆ ಖಾಸಿಂ ಸಾಬ್ ಅವರಿಗೆ ಅಲ್ಲಿ ಜಯ ಸಿಕ್ತು. ಜನರಲ್ ಸೆಕ್ರೆಟರಿ ಅವರು ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು DC ಕಳಿಸ್ತರು. ಎಷ್ಟೋ ಕಳಿಸ್ದ್ರೂ ಏನು ಮಾಡಿದ್ರೂ ಅಲ್ಲಿ ಏನು ಬೆಳೆ ಬೇಯಿಲ್ಲ. ಇದು ಆದೇಶ ಹೋಯ್ತು. ಆಮೇಲೆ ಆದೇಶ ಹೋದ್ಮೇಲೆ ಇವ್ರಿಗೆ 4 ವಾರ ಟೈಮ್ ಕೊಟ್ಟರು. ಅಂತಿಮ ಆದೇಶ ಹೋಯ್ತು DC ಅವ್ರಿಗೆ. ಇದು ಲ್ಯಾಂಡ್ ರೆಂಟ್ ಕಮಿಟಿಯಲ್ಲಿ ಅಪ್ರೂವಲ್ ಆಗಿದೆ, ನೀವು ಸೂಕ್ತವಾದ ಕ್ರಮ ತಗೊಂಡು ಅವ್ರಿಗೆ ಇದು ಮಾಡಿ ಅಂತ ಹೋಯ್ತು. ಸರಿ, ನಾವು ಎಷ್ಟೋ ಅರ್ಜಿಗಳು ಹಾಕ್ಕೊಂಡ್ರಿ. ಇವ್ರಿಗೆ ಮೇಲ್ಗಡೆಯಿಂದ ಯಾರು ಪ್ರೆಷರ್ ಮಾಡ್ತಾಯಿದ್ದೋ, ರಾಜಕೀಯದ ಪ್ರೆಷರ್ ಬರ್ತಾಯಿತ್ತೋ ಏನೋ. ಈ ಕಡೆ ಈ ಹೋರಾಟ ಮಾಡ್ತಾಯಿದ್ರೆ ಅಲ್ಲಿ ಅವರು ಲೋಕಲ್ ಲೀಡ್ರಸ್ಸು ಮತ್ತು ಈ ಪಂಚಾಯತಿ ಮೆಂಬರ್ಸು, ಸೆಕ್ರೆಟ್ರಿ, ಬಿಲ್ ಕಲೆಕ್ಟ್ರು, ಈ RI ಮತ್ತು ಈ ತಹಸೀಲ್ದಾರು, BDA ಇವ್ರದ್ದು ಇಲ್ಲಿ ಕಟ್ಟರ ಮನೆಗಳು ರಾತ್ರಿ. ಅಧಿಕಾರಿಗಳ ಉದಾಸೀನ ಧೋರಣೆಯನ್ನ ಕಂಡ ಉಚ್ಚ ನ್ಯಾಯಾಲಯ ಈ ಬಾರಿ ಕಠಿಣವಾದ ಆದೇಶವನ್ನೇ ನೀಡಿತು. 4 ತಿಂಗಳೊಳಗೆ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಯ ನಿರ್ಧಾರವನ್ನ ಜಾರಿಗೊಳಿಸಲು ಆದೇಶ ನೀಡಿತು. ನ್ಯಾಯಕ್ಕೆ ಬೆಲೆನೇ ಇಲ್ಲ. ಆದರೆ ದುರಂತ ನೋಡಿ, ನ್ಯಾಯಾಲಯದ ಆದೇಶ ಬಂದು 14 ವರ್ಷಗಳು ಕಳೆದು ಹೋಗಿವೆ. ಆದರೆ ರಾಜಕಾರಣಿಗಳ ಪ್ರಭಾವಕ್ಕೆ ಮಣಿದ ಅಧಿಕಾರಿಗಳು ಅದನ್ನ ಇವತ್ತಿಗೂ ಪಾಲಿಸಿಲ್ಲ. ನ್ಯಾಯಕ್ಕಾಗಿ ಕೋರ್ಟು ಕಚೇರಿ ಅಲೆದು ಯುದ್ಧ ಗೆದ್ದ ಯೋಧ ಖಾಸಿಂ ಸಾಬ್ ಭ್ರಷ್ಟ ವ್ಯವಸ್ಥೆಗೆ ಸೋತು ಕೊನೆಯುಸಿರೆಳೆದ್ರು. ನಮ್ಮ ತಂದೆ ಅಂತೂ ತುಂಬ ನೋವು ತಿನ್ಬಿಟ್ಟು ಕೈ ಕಾಲೆಲ್ಲ ಬಿದ್ದೋಗ್ಬಿಡ್ತು. ಅವ್ರಿಗೆ ಎದ್ದೊಳಕಾಗ್ತಾ ಇರಲಿಲ್ಲ. ಮಲಗಿದ ಜಾಗದಲ್ಲೇ 3 ವರ್ಷ ಇದ್ರು ಅವರು. ಅದು ಒಂದು ಮನಸ್ಸಿಗೆ ಅವ್ರಿಗೆ ಒಂದು ಥರ ನೋವು ತಗಲ್ಬಿಡ್ತು. ಅದು ಇನ್ನು ದುಡ್ಡಿಲ್ಲ ಕೈನಲ್ಲಿ, ದುಡ್ಡಿಲ್ದ ಹೋದ್ರೆ ಏನೂ ಆಗಲ್ಲ, ಒಂದು ಮೆಟ್ಲು ಹತ್ತಕ್ಕಾಗಲ್ಲ ದುಡ್ಡಿಲ್ದ ಇದ್ರೆ. ಆ ಥರ ಆಗೋಗ್ಬಿಟ್ಟು ಸೋತೋಗ್ಬಿಟ್ಟ ಥರ ಮನಸ್ಸಿಗೆ ಬಂದುಬಿಟ್ರು. ಮತ್ತೇನು ಅವ್ರಿಗೆ ಇದಿತ್ತು, ನಂಬಿಕೆ ಇತ್ತು, ನನ್ನ ಮಕ್ಕಳಿಗಾದ್ರೂ ಅದು ಸಿಕ್ಕುತ್ತೆ ಬರುತ್ತೆ ಅಂತ ನಂಬಿಕೆ ಇಟ್ಟಿದ್ರು. ಕಡೆಯಲ್ಲಿ ಅವರು ಉಸಿರು ಎಳ್ಬಿಟ್ರು. ತಂದೆಯ ಸಾವಿನ ಬಳಿಕ ಖಾಸಿಂ ಸಾಬ್ ಪತ್ನಿ ಹಾಗೂ ಅವರ ಮಕ್ಕಳು ಬರಿಗೈ ದಾಸರಾದ್ರು. ಅವರಿಗೆ ಜೀವನ ನಡೆಸೋದೇ ಕಷ್ಟವಾಗಿ ಹೋಗಿದೆ. ರಾಜಕಾರಣಿಗಳ ದುಡ್ಡು ಪ್ರಭಾವ
ಹಾಗೂ ಕಂದಾಯ ಅಧಿಕಾರಿಗಳ ಕುತಂತ್ರದ ಮಧ್ಯೆ ಇವರ ನ್ಯಾಯದ ಹೋರಾಟ ಮಂಕಾಗಿ ಹೋಯಿತು. ನ್ಯಾಯಾಲಯಕ್ಕೆ ಅವರು ಭಾರಿ ತಲೆಬಾಗ್ತಾ ಇದ್ರು. ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ಸಾಯೋವರೆಗೂ ಅವ್ರಿಗೂ ನಂಬಿಕೆ ಇತ್ತು. ಅದು ನ್ಯಾಯಾಲಯ ಅಂದರೆ ಅವ್ರಿಗೊಂದು ದೇವರಿದ್ದಾಗೆ. ಆ ಥರ ಅವರು ನ್ಯಾಯಾಲಯಕ್ಕೆ ಗೌರವ ಕೊಡ್ತಾ ಇದ್ರು. ಕೊನೆ ನ್ಯಾಯಕ್ಕೆ ಬೆಲೆ ಇಲ್ದಿರ ಆಗೋಗ್ಬಿಡ್ತು. ಎಲ್ಲ ಮೋಸ, ಎಲ್ಲಿಂದ ಎಲ್ಲವರೆಗೂ ಮೋಸನೇ ಆಗೋಯ್ತು. ಅಲ್ಲಿ ಅಷ್ಟು ತುಂಬ ಜಮೀನಿದೆ. ನಾವು ಮಾಡ್ಕೊಂಡಿರೋ ಜಮೀನು ನಮ್ಗೆ ಬಿಟ್ಬಿಟ್ಟು ಬೇರೆ ಕಡೆ ಮಾಡಿಕೊಟ್ಟಿದ್ರೆ ಆಗ್ತಾ ಇರಲಿಲ್ವಾ? ಈ ಥರ ಮಾಡಿಬಿಟ್ರು ನೋಡಿ ನಮಗೆ ಮೋಸ. ನೋಡಿ ನ್ಯಾಯ ಎಲ್ಲಿದೆ ನೋಡಿ. ಹೀಗೆ ಎಲ್ಲಿದೆ ನ್ಯಾಯ ಅಂತ ಮಾಜಿ ಯೋಧನ ಕುಟುಂಬ ಕೂಗಿ ಕೂಗಿ ಕೇಳುತ್ತಿದೆ. ಇವರ ಕೂಗು ಅಹಿಂದ ಹೋರಾಟಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳುತ್ತಾ ಕಂದಾಯ ಇಲಾಖೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರಾ? ಎಂಥ ದುರಂತ ನೋಡಿದ್ರ ಸ್ನೇಹಿತರೆ. ನಮ್ಮ ಸರ್ಕಾರ ಅದ್ಯಾರ್ಯಾರಿಗೂ ಸಾವಿರಾರು ಎಕರೆ ಜಮೀನನ್ನ ಹಾಗೇ ಬರೆದುಕೊಡುತ್ತೆ. ಆದರೆ ದೇಶಕ್ಕಾಗಿ ಹೋರಾಡಿದ ಒಬ್ಬ ಬಡ ಸೈನಿಕನಿಗೆ ಬರೀ 4 ಎಕರೆ ಜಮೀನು ಕೊಡಲು ಹಿಂದೇಟು ಹಾಕ್ತಿದೆ. ಆ ಬಡ ಸೈನಿಕ ಅದೇ ನೋವಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದ. ಈಗ ಆತನ್ನ ನಂಬಿದ ಕುಟುಂಬ ಸದಸ್ಯರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈಗಲಾದರೂ ನಮ್ಮ ಸರ್ಕಾರ ನ್ಯಾಯ ದೇವತೆಯ ಆದೇಶಕ್ಕೆ ತಲೆಬಾಗಿ, ಈ ಬಡ ಸೈನಿಕನ ತ್ಯಾಗಕ್ಕೆ ತಲೆಬಾಗಿ ಒಂದಿಷ್ಟು ಜಮೀನು ಕೊಡುತ್ತೆ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.